ಅಂದ್ರೆ ನೀವು ಪದೇ ಪದೇ ನನಗೆ ಅನ್ಸೋ ಪ್ರಕಾರ ಮೊನ್ನೆ RCB ನಡೆದಾಗ RCB ನಡೀತಿಲ್ಲಿ ಗವರ್ನರ್ ಅವ್ರು ಬಂದ್ರು, ಕರ್ಕೊಂಬಂದ್ರಿ, ನೀವೇ ಕರ್ಕೊಂಬಂದ್ರಿ, ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ ಗವರ್ನರ್ದು? ಗವರ್ನರ್ ಬಂದಾಗ ವೇದಿಕೆ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಮೊದಲೇ ಆಗಬೇಕು. ರಾಷ್ಟ್ರಪತಿ ಗವರ್ನರ್ ಬಂದಾಗ ವೇದಿಕೆ ಮೇಲೆ ಏನಿರಬೇಕು, ಎಷ್ಟು ಜನ ಇರಬೇಕು, ಮೊದಲೇ ಅದಕ್ಕೆ ಅನುಮತಿ ತಗೊಬೇಕು. ಏನೂ ಇಲ್ಲ, 100 ಜನ ಬಂದ್ಬಿಟ್ರಿ. ಗವರ್ನರ್ ಮುಂದೆ ಇರೋಂಥ ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ, ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು. ಮುಖ್ಯಮಂತ್ರಿಗೂ ಇರಲ್ಲ, ಮಂತ್ರಿಗೂ ಇರಲ್ಲ, ನಮಗಿರಲ್ಲ. ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಇಟ್ಬಿಡ್ತೀರಾ ನೀವು? ರೆಗ್ಯುಲರ್ ಅಫೆಂಡರು ಈ ಸರ್ಕಾರ, ರೆಗ್ಯುಲರ್. ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ ಪದೇ ಪದೇ ಕಳ್ತನ ಮಾಡ್ತಾನಲ್ಲ ಅವನ್ನ ರೆಗ್ಯುಲರ್ ಅಫೆಂಡರ್ ಅಂತಾರೆ, ಅಬಿಚುವಲ್ ಅಫೆಂಡರ್. ಸರ್ಕಾರ ಹಿಂಗೆ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ. ಏನ್ ಅರ್ಥ ಇದರಲ್ಲಿ? ನಿಮಗೆ ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ ನಿಮ್ಮ ಸದಸ್ಯರು, ಅವರು ನಿಮ್ಮ ಅಡ್ವೈಸರ್, ಲೀಗಲ್ ಅಡ್ವೈಸರು, ಅವ್ರಿಗೆ ಹೇಳ್ಬೇಕಾಯ್ತು CM ಅವರು ನಾನು ಒಪ್ಕೊಂಡಿದ್ದೀನಪ್ಪ, ಮೊನ್ನೆನೇ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಅದ್ರ ಮೇಲೆ ಚರ್ಚೆ ಮಾಡು ಅಂತ. ಅದನ್ನ ಬಿಟ್ಬಿಟ್ಟು ಅವ್ರೇನು ಹೇಳಿದ್ರು? ಏನೇನು ಆರ್ಟಿಕಲ್ಗಳು ಇದೆಯೋ ಎಲ್ಲ ಓದಿದ್ರು, ಕೋರ್ಟ್ ಆದೇಶಗಳನ್ನ ಓದಿದ್ರು ಅವರು, ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು. ಬೇರೆ ನಾನು ಅದನ್ನೇ ಹೇಳಿದೆ, ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ, ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ. ನನ್ನ ಹತ್ರನೂ ಇದೆ ಆದೇಶಗಳು, ನಾನು ತಂದಿದ್ದೀನಿ ಆದೇಶಗಳು, ಕೋರ್ಟ್ ಆದೇಶಗಳು, ಜಡ್ಜ್ಮೆಂಟ್ಗಳು. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದು ಅವ್ರು ಭಾಷಣ ಮಾಡಿದ್ರು ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದ್ರಿ, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು, ನಮ್ಮ ಸರ್ಕಾರ, ರಾಜ್ಯದ ರಾಜ್ಯಪಾಲರು, ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು ಅಂತಂದ್ರೆ ಹೆಂಗೆ? ರಾಜ್ಯಪಾಲರೇ ನಾಯಕರು ಯಾವ ರೀತಿ ಮಾತಾಡಬೇಕು, ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು. ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು. ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು, ಅವ್ರ ರಾಜ್ಯಪಾಲರು ಅಂತ ಇದಾರ? ರಾಜ್ಯದ ರಾಜ್ಯಪಾಲರು ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ರಾಜ್ಯಪಾಲರು ಅಂತ ಇರಲ್ಲ. ನೀವ್ ಹೇಳಿದ್ರಿ ಈ ಕಡೆ ಬಂದು ಅವತ್ತು ಹಂಸರಾಜ್ ಭಾರದ್ವಾಜ್ ಪುಸ್ತಕ ಓದಿಲ್ಲ, ಬರ್ಕೊಟ್ಟಂಗೆ ನಾವು ಓದಕ್ ಆಗೋದಿಲ್ಲ. ಹೌದು, ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವ್ರು ಓದ್ತಾರ? ನಾ ಬರ್ಕೊಟ್ಟಾಗ ಓದ್ತಾರ ಅವರು? ನೀವು ಇಲ್ಲಿ ಕೂತ್ ಹೇಳಿದ್ರ ಅವತ್ತು ನಾ ಬರ್ಕೊಟ್ಟಾಗ ಓದ್ತಾರೇನ್ರಿ? ನೀವ್ ಬರ್ಕೊಟ್ಟಾಗ ಓದಕ್ಕಾಗತ್ತೇನ್ರಿ? ನಾವ್ ಓದಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅವ್ರ ಏನ್ ಬೇಕಂತ ಓದಿದ. ಹೌದು, ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು. ನೀವು ಕೂತಾಗ ಹೌದು, ಈಗಲೂ ಹೇಳ್ತೀನಿ. ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ, ನಾ ಬರ್ಕೊಟ್ಟಾಗ ಅವ್ರು ಓದಕ್ಕಾಗಲ್ಲ. ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ನೀವು ಸರಿಯಾಗಿ ಓದಿಲ್ಲ ಅಂತ ಯಾಕೆ ಅವಮಾನ ಮಾಡಿದ್ರಿ? ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ ಹೊರತು ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ. ಹೊರಗಡೆನೂ ಹೇಳಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ. ಈಗ ಚರ್ಚೆ ಹೇಳಿದ್ದೀನಿ. ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಅವಮಾನ ಮಾಡಿದೆ. ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಅವರು
ಇವ್ರು ಈಗಾಗಲೇ ಬಂಧನ ಅಂತ ಹೇಳಿ ಅವರು ಅವಮಾನ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ನೋಡ್ರಿ, ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ, ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ಇಲ್ಲ. ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದ್ಲಿಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಓದಿದ್ರು, ಕೊನೆಯಲ್ಲಿ 1 ಸೆಂಟೆನ್ಸ್ ಓದಿದ್ರು, ಜೈ ಹಿಂದ್ ಅಂತ ಹೇಳಿದ್ರು, ಹೊರಟೋದ್ರು. ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೇ ಹೊರಟೋದ್ರು. ಅವ್ರು ಮಾಡಿದಂತ ಅನ್ಯಾಯ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.